केसीएन में आपका स्वागत है। मैं किंग हमीद। रियासत कर्नाटक मुस्लिम एम्प्लॉयज एसोसिएशन बेंगलोर शाख मैसूर के कमेटी के जरिए निगरानी आज का जो प्रोग्राम है, जिसमें दाइश पे जलवा नशीन सरखाजी मैसूर मौलाना मोहम्मद उस्मान शरीफ साहब, आईपीएस ऑफिसर जनाब अब्दुल अहद साहब, रियासत कर्नाटक के मुस्लिम एम्प्लॉयज एसोसिएशन के सदर मोहम्मद सलीम हंचुमनी, सेक्रेटरी जनाब डॉक्टर सैयद इस्माइल साहब, शाख मैसूर के कमेटी के निगहबान जनाब डॉक्टर नयाज पाशा साहब, शाख मैसूर के सदर जनाब सैयद मुदस्सिर साहब, इसी तरीके से सैयद नासिर अहमद साहब, जनाब अजीज जान साहब, जनाब प्रोफेसर नबी जान साहब, ಸರ್ಕಾರಿ ನೌಕರರ ಸಂಘದ ಮೈಸೂರಿನ ಪ್ರತಿನಿಧಿಯಾದಂತಹ ಮಾದೇಗೌಡ್ರೆ, यहाँ जमा बुजुर्गों, दोस्तों, प्यारी माँ बहनें और सबसे ज्यादा फख्र कौम के होनहार तालिबात, सबसे पहले मैं अल्लाह रब्बुल इज़्ज़त का मैं शुक्र अदा करता हूँ। देर से ही जिस तरीके से हमें मिल्लत के साथ, मिल्लत के तरक्की में सबसे पहले कौम के हमारे उन्हार जो बच्चे हैं उनकी इज्जत अफजाई करने के साथ साथ उनके वालिदैन का शुक्र अदा करना, और साथ ही साथ ऐसे प्रोग्राम कौम के और बच्चों को है ना, इससे उसका असर बैठता है। मसाइल तो हर जगह है, अगर मसाइल हमें बयान करना है तो हर किसी की कहानी एक दूसरे के साथ है ना जुड़ी हुई बहुत सारी कहानियां हैं। जब हमें जो है उसका शुक्र अदा करते हुए आगे जिस तरीके से हमें कदम बढ़ाना है, आज मैं समझता हूं कि रियासत के छोटी छोटी कौम, उनमें इतनी तो सोच आई है कि फल देने वाला पेड़ जो हुकूमत है उसके सामने किस तरीके का मुकाबला या हमारा है ना किस तरीके से डिमांड्स पेश करना है। हमारे लिए जब भी कोई प्रोग्राम आता है, जिसको मिला वो खुश है, जिसको नहीं मिला वो है ना अपने आप में है ना ये स्कीम से हमने कहीं फायदा नहीं हुआ।
सिर्फ बात करने से या हर चीज में नुक्ता ढूंढने से मिलत के कोई पहलू को है ना साथ देने के काबिल नहीं होता. ಮಾಧ್ಯಮದ ಸ್ನೇಹಿತರು ಇರೋದ್ರಿಂದ ಕೆಲವೊಂದು ಮಾತುಗಳು ಕನ್ನಡದಲ್ಲಿ ಮಾತಾಡಿ ನಂತರ ನಾನು ಉರ್ದುವಲ್ಲೂ ಮಾತಾಡ್ತೇನೆ. ಸರ್ಕಾರಿ ನೌಕರಿಯಲ್ಲಿ ಇವತ್ತು ಸೇವೆ ಸಲ್ಲಿಸ್ತಾ ಇರುವಂತಹ ನೌಕರರು ಪ್ರತ್ಯೇಕವಾಗಿ ರಾಜ್ಯದಲ್ಲಿ ಇದೇನು ಹೊಸದೇನಲ್ಲ. ಪರಿಷ್ಠ ಜಾತಿ ಪರಿಷ್ಠ ಪಂಗಡ ನೌಕರರು ತಮ್ಮದೇ ಆದಂತಹ ಸಂಘಗಳನ್ನ ರೂಪಿಸಿಕೊಂಡು ಸರ್ಕಾರದ ಮುಂದೆ ಆ ಜನಾಂಗಕ್ಕೆ ಆಗ್ಬೇಕಾಗಿರುವಂತಹ ಅನೇಕ ಬೇಡಿಕೆಗಳನ್ನ ನಿರಂತರವಾಗಿ ಕೊಡ್ತಾ ಇರುವಂಥದ್ದು ಇದೇನು ಹೊಸದೇನಲ್ಲ. ಆದರೆ ಇವತ್ತು ರಾಜ್ಯದಲ್ಲಿ ಮುಸ್ಲಿಂ ಸರ್ಕಾರಿ ನೌಕರರ ಒಕ್ಕೂಟ ರಾಜ್ಯದ 31 ಜಿಲ್ಲೆಗಳಲ್ಲೂ ತಮ್ಮ ಸಂಘಟನೆಗೆ ಪ್ರಯತ್ನ ಮಾಡಿ ಅಸ್ತಿತ್ವಕ್ಕೆ ತಂದು ಕೇವಲ ಅವರ ವರ್ಗಾವಣೆ, ಅವರ ಮುಂಬತ್ತಿ ಅಥವಾ ಅವರ ನಿಯೋಜನೆಗೆ ಸೀಮಿತವಾಗದೆ ಜನಾಂಗದ ಏಳಿಗೆಗಾಗಿ ಇಂಥ ಕಾರ್ಯಕ್ರಮಗಳನ್ನ ನಿಯೋಜಿಸಿರುವಂಥದ್ದು, ರೂಪಿಸಿರುವಂಥದ್ದು ನಿಜಕ್ಕೂ ಅಭಿನಂದನೆಯ ಪಾತ್ರಕ್ಕೆ ನೀವೆಲ್ಲರೂ ಒಳಗಾಗಿದ್ದೀರಾ. ಬಹುಶಃ ಒಂದು ಕುಟುಂಬದಲ್ಲಿ ವಿದ್ಯಾರ್ಹತೆ ಪಡೆದಂತಹ ಮಕ್ಕಳು ಯಾವ ಕಷ್ಟದಲ್ಲಿ ಅವರು ಅವರ ವಿದ್ಯಾಭ್ಯಾಸನ ಮುಂದುವರಿಸ್ತಾ ಇದ್ದಾರೆ, ಅವರು ಪದವಿಯನ್ನು ಪಡ್ಕೊಂಡ ನಂತರ ಯಾವ ವೃತ್ತಿಗೆ ಅವರು ಹೋಗಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡುವಂಥದ್ದಕ್ಕೆ ಇವತ್ತವರೆಗೂ ನಾವು ಯಾವುದೇ ಒಂದು ತೀರ್ಮಾನಕ್ಕೆ ನಾವು ಸ್ಪಷ್ಟವಾದಂಥ ತೀರ್ಮಾನಕ್ಕೆ ಬಂದಿಲ್ಲ. ಇದು ಬಹುಶಃ ನಮ್ಮ ತಪ್ಪು ಅಂತ ನಾವು ಹೇಳಲ್ಲ. ಸಮಾಜ ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳು ಕೊಟ್ಟಿದೆ. ಯಾವುದೋ ಕಾರಣಕ್ಕಾಗಿ ಹೆಣ್ಮಕ್ಳು ಹೆಚ್ಚಾಗಿ ವಿದ್ಯಾಭ್ಯಾಸ ಮಾಡೋದು ಬೇಡ, ಏನಿದ್ರು ನಾಳೆ ಗೃಹಿಣಿಯಾಗಿ ಕೌಟುಂಬಿಕ ಜೀವನ ನಿರ್ವಹಣೆ ಮಾಡದೆ ಅವರ ಕೆಲಸ ಅಂತ ಹೇಳುವಂತಹ ಮನಸ್ಸುಗಳು ಇವತ್ತು ಜೀವಂತವಾಗಿದೆ. 21ನೇ ಶತಮಾನಕ್ಕೆ ಕಾಲಿಟ್ಟಂತಹ ಸಂದರ್ಭದಲ್ಲಿ ಸಮಾಜದಲ್ಲಿ ಇವತ್ತು ಲಿಂಗಭೇದ ಇಲ್ಲ. ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು. ಆ ಕುಟುಂಬಕ್ಕೆ ಕೀರ್ತಿ ತಂದುಕೊಡುವಂತಹ ಸಮಾನವಾದಂತಹ ಪ್ರಯತ್ನ ಮಾಡುವಂತಹ ಸಾಮರ್ಥ್ಯನ ಹೊಂದ್ಕೊಂಡಿರುವಂತಹ ಮಕ್ಕಳು. ಒಂದು ಕುಟುಂಬವನ್ನು ನಿರ್ವಹಣೆ ಮಾಡಬೇಕಾದ್ರೆ ಕೇವಲ ಒಬ್ಬ ವ್ಯಕ್ತಿ ಸಂಪಾದನೆ ಮಾಡಿ ಮನೆ ನಡೆಸುವಂಥದ್ದು ಕಷ್ಟ ಸಾಧ್ಯ. ಇವತ್ತು ಗಂಡ ಹೆಂಡತಿ ಇಬ್ರು ಕೆಲಸ ಮಾಡಿ ತಮ್ಮ ಕುಟುಂಬದ ನಿರ್ವಹಣೆ ಮಾಡುವಂಥದ್ದಕ್ಕೆ ಮುಂದಾಗ್ತಾ ಇರುವಂತ ಕಾಲಕ್ಕೆ ಮುದಸ್ಸಿರ್ ಅವರು ಮಾತಾಡಬೇಕಾದ್ರೆ ಹೇಳಿದ್ರು, ನಮಗೆ ಆಶ್ಚರ್ಯ ಆಯ್ತು, ಎಷ್ಟು ಜನ ಮಕ್ಕಳು ಗೋಲ್ಡ್ ಮೆಡಲ್ ಪಡ್ಕೊಂಡಿದ್ದಾರೆ, ಎಷ್ಟು ಜನ 90% ಅಂಕಗಳನ್ನ ಪಡೆದು ತೇರ್ಗಡೆ ಆಗಿದ್ದಾರೆ ಅಂತ. ಎಲ್ಲಾ ಸಮಾಜದಲ್ಲೂ ರತ್ನಗಳು ಕಾಲ ಕಾಲಕ್ಕೆ ಸೃಷ್ಟಿ ಆಗ್ತಾನೆ ಇರುತ್ತೆ. ನಾವು ಅದನ್ನ ಹುಡ್ಕಕ್ ಹೋಗಿರ್ಲಿಲ್ಲ. ಇವತ್ತು ಮುಸ್ಲಿಂ ಎಂಪ್ಲಾಯೀಸ್ ಅಸೋಸಿಯೇಷನ್ ಈ ಒಂದು ಪ್ರಯತ್ನ ಮಾಡಿ ಕೆಲಸ ಮಾಡ್ತಾ ಇರುವಂತದಕ್ಕೆ
ನನಗೆ ನಿಜಕ್ಕೂ ಸಂತೋಷ ತಂದುಕೊಟ್ಟಿದೆ. ಈ ಪ್ರಯತ್ನದ ಹಿಂದೆ ಶ್ರಮಿಸಿದಂಥ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದಂಥ ವಂದನೆಗಳನ್ನ ನಾನು ಸಲ್ಲಿಸ ಬಯಸ್ತೇನೆ. ಪ್ರಪಂಚದ ಒಂದು ವ್ಯವಸ್ಥೆ, ಪ್ರಕೃತಿಯ ನಿಯಮಗಳು ನಮಗೆ ಯಾರಿಗೂ ಹೊರತಲ್ಲ. ಮಾನವ ಕುಲಕ್ಕೆ ಅದೇ ಹಾದಿಯಲ್ಲಿ ಜನನ ಆಕಸ್ಮಿಕ, ಮರಣ ಖಚಿತ. ಜನನ ಮತ್ತು ಮರಣದ ಮಧ್ಯೆ ನಾವು ಮಾಡುವಂತಹ ಕೆಲಸಗಳು ಶಾಶ್ವತವಾಗಿ ಉಳಿಬೇಕಾಗಿರುವಂಥದ್ದು. ಇವತ್ತೇನು ನಾವು ಈ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ, ಸುಮಾರು 155 ಜನ ವಿದ್ಯಾರ್ಥಿಗಳು SLC, PUC ಮತ್ತು ತಮ್ಮ ಮುಂದುವರಿದ ಡಿಗ್ರಿ ಕೋರ್ಸ್ಗಳಲ್ಲಿ ಪದಕಗಳನ್ನ ಮತ್ತು ಅಂಕಗಳನ್ನ ಪಡೆದಿರುವಂತಹ ಕೀರ್ತಿ ನಿಜಕ್ಕೂ ನಾವೆಲ್ಲರೂ ಅದನ್ನ ಬಹಳ ಹೆಮ್ಮೆಯಿಂದ ಸ್ವೀಕರಿಸಬೇಕಾಗುತ್ತೆ. ವಿದ್ಯಾರ್ಥಿಗಳು ಪಡೆದಂತಹ ಅಂಕಗಳು ಪ್ರತಿಯೊಂದು ಕುಟುಂಬದಲ್ಲಿ ಒಂದೊಂದು ಕತೆ ಇದೆ. ಆ ಸಮಸ್ಯೆಗಳ ನಡುವೆ ಮಕ್ಕಳು ಅಷ್ಟು ಅಂಕಗಳನ್ನ ಪಡೆದಿದ್ದಾರೆ ಅಂತ ಹೇಳಿದಾಗ ನಿಜಕ್ಕೂ ನಾವೆಲ್ಲರೂ ಮೆಚ್ಚುಗೆ ಪಡಬೇಕಾಗುತ್ತೆ. ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ಸಲೀಂ ಅಂಚಿನಮಣಿ ಅವರು ವೇದಿಕೆಯಲ್ಲಿದ್ದಾರೆ. ಕಾರ್ಯದರ್ಶಿಗಳಾದಂತಹ ಇಸ್ಮಾಯಿಲ್ ಅವರು ಇದ್ದಾರೆ. ಜಿಲ್ಲೆಯ ಘಟಕದ ಪೋಷಕರಾಗಿ ಡಾಕ್ಟರ್ ನಯಾಜ್ ಅವರು, ಕಾರ್ಯಾಧ್ಯಕ್ಷರಾಗಿ ನಿಸಾರ್ ಅಹಮದ್ ಅವರು, ನಜೀರ್ ಅಹಮದ್ ಅವರು, ಅಧ್ಯಕ್ಷರಾಗಿ ಮುದಸ್ಸಿರ್ ಅವರು. ನೀವು ನಿಮ್ಮ ಕೆಲಸದ ಮಧ್ಯೆ ಜನಾಂಗದ ವಿಚಾರದಲ್ಲಿ ಅಧ್ಯಯನ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇದೆ. ಅಲ್ಪಸಂಖ್ಯಾತ ಇಲಾಖೆಯಿಂದ ನಾವು ರೂಪಿಸಿರುವಂತಹ ಕಾರ್ಯಕ್ರಮಗಳು, ಯಾವ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಪ್ರೋತ್ಸಾಹ ಕೊಡಬೇಕು, ಅದಕ್ಕೆ ಎಷ್ಟು ಹಣನ ನಾವು ಮೀಸಲಿಡಬೇಕು. ನಾನು ಅನೇಕ ಸಂದರ್ಭಗಳಲ್ಲಿ ಮಾತಾಡಿದ್ದೇನೆ. ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ನಿರ್ವಹಣೆ ಮಾಡುವಂತ ಅವಕಾಶ ನನಗೆ ಸಿಕ್ಕಿತ್ತು. ಅರಿವು ಕಾರ್ಯಕ್ರಮ ನಾವು ತಂದಂಥದ್ದೇ ವೃತ್ತಿ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ ಪಡೆಯುವಂತಹ ಮಕ್ಕಳಿಗೆ ಅಲ್ಲಿ ಕಟ್ಟಬೇಕಾಗಿರುವಂಥ ಫೀಸನ್ನು ಕಟ್ಟಕ್ಕೆ ಸಾಧ್ಯ ಆಗದೆ ಇರುವಂಥ ಪರಿಸ್ಥಿತಿಯಲ್ಲಿ ಪೋಷಕರಿಗೆ ಆಗ್ತಾ ಇದ್ದಂತಹ ಸಮಸ್ಯೆಗಳನ್ನ ನಾವು ಅರ್ಥ ಮಾಡಿಕೊಂಡು ಇದರ ಜೊತೆಗೆ ನಾವು ಯಾವ ಕುಟುಂಬದಲ್ಲಿ ಯಾವ ಜಾತಿಯಲ್ಲಿ ಹುಟ್ಟಬೇಕು ಅನ್ನೋ ನಾವು ಅರ್ಜಿಯಲ್ಲೂ ಹಾಕೊಂಡು ಹುಟ್ಟುವಂತ ಅವಕಾಶ ಇಲ್ಲ. ಇವತ್ತು ಸಮಾಜದ ದೃಷ್ಟಿಯಲ್ಲಿ ಪ್ರತ್ಯೇಕವಾಗಿ ಒಂದು ಜನಾಂಗವನ್ನು ನೋಡಿದಂತಹ ಸಂದರ್ಭದಲ್ಲಿ ಜನರ ಮನಸ್ಸಲ್ಲಿ ಅದು ಯಾವುದೇ ಸಂದರ್ಭ ಭಿನ್ನಾಭಿಪ್ರಾಯಗಳನ್ನ ಅಥವಾ ನಮ್ಮ ಮೇಲೆ ಅಪನಂಬಿಕೆ ತರುವಂತಹ ಪ್ರಯತ್ನಗಳು ಮಾಡುವಂಥವ್ರಿಗೆ ನಾವು ಸರಿಯಾದ ಉತ್ತರ ಕೊಡಬೇಕಾದ್ರೆ ನಾವು ಶೈಕ್ಷಣಿಕವಾಗಿ ಶಕ್ತಿಶಾಲಿಯಾಗಿ ಮುಂದುವರೆದರೆ ಮಾತ್ರ. ನಾವು ತಂದಂತಹ ಅರಿವು ಯೋಜನೆ ನೇರವಾಗಿ ಮಾತಾಡೋಕೆ ನನಗೇನು ಭಯ ಇಲ್ಲ. ಮುಸಲ್ಮಾನ್ ಕುಟುಂಬಗಳಲ್ಲಿ ಬೆಳೆದ ಹುಟ್ಟಂತಹ ಮಕ್ಕಳಿಗೆ ಶೈಕ್ಷಣಿಕವಾದಂತಹ ಸೌಲಭ್ಯಗಳನ್ನ ನಾವು ಪಡಿಬೇಕಾದ್ರೆ ಯಾವ ಬ್ಯಾಂಕು ನಮಗೆ ಸಾಲ ಸೌಲಭ್ಯ ಕೊಡಕ್ಕೆ ಮುಂದಾಗಲ್ಲ. ಇದಕ್ಕೆ ಕಾರಣಗಳಿದೆ. ಹಿಂದೆ ಯಾವಾಗ ಸಂದರ್ಭಗಳಲ್ಲಿ ಯಾವುದೇ ತಾರತಮ್ಯ ಇರಲಿಲ್ವೋ ಆವತ್ತು ಬ್ಯಾಂಕಿಂದ ಸಾಲ ಪಡ್ಕೊಂಡವರು ಮರುಪಾವತಿ ಮಾಡಿಲ್ಲ. ಇವತ್ತು ನಮ್ಮ ಇಡೀ ಜನಾಂಗದ ಮೇಲೆ ಅವರು ಬೆರಳೆತ್ತುವಂತಹ ಕೆಲಸಕ್ಕೆ
ನಮ್ಮಿಂದ ಆಗಿರುವಂಥ ಕೆಲವು ಲೋಪಗಳಿಂದನೇ ಆಗಿರಬಹುದು ಅಂತ ನಾನು ಭಾವಿಸ್ತೇನೆ. ಆದರೆ ವಿದ್ಯಾರ್ಥಿಗಳು ತಮ್ಮ ಉನ್ನತ ಶಿಕ್ಷಣವನ್ನು ಪಡೆಯುವಂಥದಕ್ಕೆ ಎಜುಕೇಶನ್ ಲೋನ್ ಅನ್ನೋ ಒಂದು ಕಾನ್ಸೆಪ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದಕ್ಕೆ ಅನುಮೋದನೆ ಕೊಟ್ಟಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುಮೋದನೆ ಕೊಟ್ಟಿದೆ. ಅಷ್ಟಿದ್ರೂ ಕೂಡ ನಮ್ಮ ಜನಾಂಗದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಯಾವುದೇ ಸಾಲ ಸೌಲಭ್ಯ ಸಿಗ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿಯೇ ಅರಿವು ಯೋಜನೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ 2014-15ನೇ ಸಾಲಿನಲ್ಲಿ ಪ್ರಾರಂಭ ಮಾಡಿದ್ವಿ. ಕೇವಲ 15 ಕೋಟಿ ರೂಪಾಯಿ ಅದಕ್ಕೆ ಮೀಸಲಿಟ್ಟಿದ್ವಿ ನಾವು. 2016-17ನೇ ಸಾಲಿಗೆ ನಾನು ಸಚಿವನಾದೆ, 120 ಕೋಟಿ ತಗೊಂಡ್ಬಂದ್ವಿ. 17-18ನೇ ಸಾಲಿಗೆ 176 ಕೋಟಿ ನಾನು ಅರಿವು ಯೋಜನೆಗೆ ತಂದಂತ ಹಣ. ಆದರೆ ನಾನು ಹೇಳುವಂಥದ್ದು ಇವತ್ತು ನಮ್ಮ ಪರಿಸ್ಥಿತಿ ಏನಿದೆ, ಇಂಜಿನಿಯರಿಂಗ್, ವೃತ್ತಿ ಶಿಕ್ಷಣ ಮತ್ತು ವೈದ್ಯಕೀಯ ಶಿಕ್ಷಣ ಪಡಿತಾ ಇದ್ದಂತಹ ಮಕ್ಕಳು ತಮ್ಮ ಪ್ರವೇಶ 2017, 18, 16, 17ನಲ್ಲಿ ಪಡೆದಂಥವ್ರಿಗೆ ರಿನ್ಯೂವಲ್ ಮಾಡಿ 3ನೇ ವರ್ಷಕ್ಕೆ 4ನೇ ವರ್ಷಕ್ಕೆ ಕೊಡ್ಬೇಕಾಗಿರೋ ಹಣ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಅದರಿಂದ ಅಂತ ಮಕ್ಕಳು ತಮ್ಮ ವ್ಯಾಸಂಗವನ್ನು ಬಿಟ್ಟು ಮನೆಯಲ್ಲಿ ಕೂರುವಂತ ಪರಿಸ್ಥಿತಿ ಬಂದಿದೆ. ಅದರ ಅಧ್ಯಯನ ಮಾಡಬೇಕು. ಎಷ್ಟು ಜನ ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಶಿಕ್ಷಣ, ವೈದ್ಯಕೀಯ ಶಿಕ್ಷಣದಿಂದ ಹೊರಗೆ ಬಂದಿದ್ದಾರೆ ಅಂತ. ಪ್ರಾರಂಭ ಮಾಡಿದಾಗ ಕೇವಲ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ಗಾಗಿ ಮಾತ್ರ ನಾವು ಪ್ರಾರಂಭ ಮಾಡಿದ್ವಿ. ತದನಂತರ ನಾನು ಇದನ್ನ ಡಿಗ್ರಿ ಕೋರ್ಸಸ್ಗೆ, ಪಾಲಿಟೆಕ್ನಿಕ್, ITI ಇಲ್ಲಿವರೆಗೂ ನಾನು ಇದನ್ನ ಮುಂದುವರಿಸಿದ್ದೆ. PUC ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವಾಗಿ ಏನು ಕಾಮರ್ಸ್ ತಗೊಳ್ಳೋರಿಗೆ ಒಂದು 15,000 ರೂಪಾಯಿ ಸಾಲದ ರೂಪದಲ್ಲಿ ಕೊಡೋಣ, ವಿಜ್ಞಾನ ಕ್ಷೇತ್ರದಲ್ಲಿ PCMB ತಗೊಳ್ಳುವಂಥವ್ರಿಗೆ ಒಂದು 30,000ದಷ್ಟು ಕೊಡೋಣ. ಸೊ ಮಕ್ಕಳಲ್ಲಿ ಪ್ರೋತ್ಸಾಹ ಕೊಟ್ಟಂತಹ ಸಂದರ್ಭದಲ್ಲಿ, ಆ ಪ್ರವೇಶ ಕೊಡಿಸುವಂತ ಸಂದರ್ಭದಲ್ಲೇ ನಮ್ಮ ಪೋಷಕರು ದುಡ್ಡಿಲ್ಲ ಅಂತ ಕುಂತ್ಬಿಡ್ತಾರೆ. ಇಂಥ ಕಾರ್ಯಕ್ರಮಗಳನ್ನ ನಾವು ಅಧ್ಯಯನ ಮಾಡಿ ವಿಶ್ಲೇಷಣೆ ಮಾಡಿ ಸರ್ಕಾರದ ಮುಂದೆ ಇಡುವಂತ ಕೆಲಸ ಇವತ್ತು ಬಹುಶಃ ಕರ್ನಾಟಕ ಸರ್ಕಾರದ ಮುಸ್ಲಿಂ ನೌಕರರ ಒಕ್ಕೂಟ ಇದಕ್ಕೆ ಮಾಡಕ್ ಮುಂದಾಗ್ಬೇಕು. ಅದು ನಾನಿರ್ಬೋದು ಅಥವಾ ನನ್ನ ನಂತರ ಬರುವಂತ ಬೇರೆ ಇನ್ಯಾವುದಾದ್ರು ಪ್ರತಿನಿಧಿಗಳಾಗಿರ್ಬೋದು. ವ್ಯವಸ್ಥೆಯಲ್ಲಿ ಇವತ್ತು ಮುಸ್ಲಿಂ ನೌಕರರು ಇರೋದ್ರಿಂದ ಇದು ಒಂದು ಪದ್ಧತಿ ನೀವು ಹಾಕೋಬೇಕು. ಬಹುತೇಕ ನಮ್ಮಲ್ಲಿರುವಂತಹ ಉರ್ದು ಶಾಲೆಗಳು ಒಂದು ಕಾಲಕ್ಕೆ ಇದ್ದಂತಹ ಉರ್ದು ಶಾಲೆಗಳ ಸಂಖ್ಯೆ ನಾವು ನೋಡಿದಂತಹ ಸಂದರ್ಭದಲ್ಲಿ ಇವತ್ತು ನಾವು ಆರೋಪ ಹಾಕ್ತೀವಿ ಸರ್ಕಾರಗಳು ಉರ್ದು ಶಾಲೆನ ಮುಚ್ಚಾಕ್ತಾ ಇದ್ದಾರೆ ಅಂತ. ಚಪ್ಪಾಳೆ ಒಂದ್ ಕೈಯಿಂದ ತಟ್ಟಕ್ಕೆ ಸಾಧ್ಯ ಇಲ್ಲ, 2 ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ತಟ್ಟಕ್ಕೆ ಸಾಧ್ಯ. ಸರ್ಕಾರ ಅಥವಾ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಶಿಕ್ಷಣ ಇಲಾಖೆ, ಮಕ್ಕಳಿದ್ರೆ ಶಾಲೆ ನಡೆಯುತ್ತೆ, ಮಕ್ಕಳೇ ಬಂದಿಲ್ಲ ಅಂದ್ರೆ ಶಾಲೆ ಏನ್ ಮಾಡಬೇಕು, ಇದನ್ನು ಅರ್ಥ ಮಾಡ್ಕೋಬೇಕು. 1984ರ ಪೂರ್ವದಲ್ಲಿ ಸರ್ಕಾರಿ ನೌಕರಿಗೆ ಸೇರುವಂಥದ್ದು ಬಹಳ ಸುಲಭ ಆಗಿತ್ತು. ಸರ್ಕಾರಿ ಸೇವೆಗೆ ಸೇರಿದ ಮೇಲೆ 6 ತಿಂಗಳ ಒಳಗಾಗಿ ಅಥವಾ 3 ವರ್ಷದ ಒಳಗಾಗಿ ಕನ್ನಡ ಭಾಷೆಯ ಒಂದು ಪರೀಕ್ಷೆಯನ್ನ ಅವರು ತೇರ್ಗಡೆ ಮಾಡಿದಾಗ ಅವರ ಸೇವೆಯನ್ನ ಕಾಯಂ ಮಾಡುವಂತ ಪದ್ಧತಿ ಇತ್ತು. 1984ರ ನಂತರ ಇವತ್ತು ಪ್ರಥಮ ಭಾಷೆ ಕನ್ನಡ ಇರಬೇಕು ಅಥವಾ ದ್ವಿತೀಯ ಭಾಷೆ ಕನ್ನಡ ಇರಬೇಕು, ಇಲ್ಲಾಂದ್ರೆ ನಿಮ್ಮ ಅರ್ಜಿನೇ ಸ್ವೀಕಾರ ಆಗಲ್ಲ. ಇದರ ವಿರುದ್ಧ ಅಥವಾ ಇದಕ್ಕೆ ಪರವಾಯವಾಗಿ ಏನ್ ಮಾಡಬೇಕು ಅನ್ನೋದನ್ನ
ಸ್ಪಷ್ಟತೆ ನಮ್ಮಲ್ಲಿ ಇವತ್ತವರೆಗೂ ಬರಕ್ ಸಾಧ್ಯ ಆಗಿಲ್ಲ. ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಾನು ಹೇಳಿದೆ, ಮೌಲಾನಾ ಆಜಾದ್ ಶಾಲೆಗಳನ್ನ ನಾನು ಪ್ರಾರಂಭ ಮಾಡಿದಾಗ ನನಗೂ ಅರಿವು ಇದೆ, ಮಾತೃಭಾಷೆಯಲ್ಲಿ ಶಿಕ್ಷಣ ಇರಬೇಕಾಗಿರುವಂಥ ಕಡ್ಡಾಯ ಇದೆ. 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಮಾತೃಭಾಷೆಯಲ್ಲಿ ಶಿಕ್ಷಣ ಆಗಬೇಕು. ಆದ್ರೆ ನಾವು ಆಲೋಚನೆ ಮಾಡ್ಬೇಕಾಗಿರೋದು ಏನು, ನಮ್ಮ ಮಕ್ಕಳ ಭವಿಷ್ಯ ಹೇಗಿರ್ಬೇಕು, ನಮ್ಮ ಮಕ್ಕಳು ಎಷ್ಟು ಭಾಷೆ ಬೇಕಾದ್ರೂ ಕಲೀಲಿ, ಅದು ಅವರ ಆಸಕ್ತಿ. ಆದ್ರೆ ಜೀವನ ಉಪಯೋಗಕ್ಕಾಗಿ ಈ ನಾಡಿನಲ್ಲಿ ನಾವು ನಾಡುವ ಭಾಷೆ ಕನ್ನಡ, ಅಥವಾ ನಿಮ್ಮ ಉದ್ಯೋಗ ಸೃಷ್ಟಿ ಮಾಡಿ ಆ ಮಕ್ಕಳ ಜೀವನವನ್ನು ಪರಿಪೂರ್ಣವಾಗಿ ನಾವು ಸಹಕರಿಸಬೇಕು ಅಂತ ಹೇಳಿದಾಗ ಜನರಿಗೆ ಇವತ್ತು ಆಂಗ್ಲ ಭಾಷೆಯ ವ್ಯಾಮೋಹ ಇದೆ. ಈ ಎಲ್ಲವೂ ಆಲೋಚನೆ ಮಾಡಿ ನಾವು ಏನ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಿನ್ನೆ ರಾಜ್ಯ ಸರ್ಕಾರ ಕರ್ನಾಟಕ ಶಿಕ್ಷಣ ನೀತಿಯ ಕುರಿತಂತೆ ಒಂದು ಸಭೆ ಮಾಡಿದೆ. ಕೇವಲ ದ್ವಿಭಾಷೆ ಪದ್ಧತಿಗೆ ನಾವು ಒಪ್ಕೋತೀವಿ ಅನ್ನೋ ಮಾತನ್ನ ಹೇಳಿದ್ದೆ. ದ್ವಿಭಾಷೆ ಅಂತ ಹೇಳಿದಾಗ ಯಾವ ಭಾಷೆ, ಕಡ್ಡಾಯವಾಗಿ ಒಂದು ಕನ್ನಡ ಭಾಷೆ ಇದ್ದೇ ಇರುತ್ತೆ. 2ನೇ ಭಾಷೆ ಆಂಗ್ಲ ತಗೊಂಡಾಗ ಮತ್ತೆ ಬೇರೆ ಭಾಷೆ ಕಲಿಯಂಗಿಲ್ಲ. ಕೇಂದ್ರ ಸರ್ಕಾರ ಹಿಂದಿನ ಕಡ್ಡಾಯ ಮಾಡುವಂಥದ್ದಕ್ಕೆ ಹೊರಟಿದೆ. ಇಂಥ ಸನ್ನಿವೇಶದಲ್ಲಿ ನೀವು ನಿಮ್ಮ ಮಾತೃಭಾಷೆಯನ್ನ ಯಾವ ರೀತಿ ಕಾಪಾಡ್ತೀರ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಇರುವಂಥದ್ದು. ಇಲ್ಲ, ನಮ್ಮ ಮಕ್ಕಳು ಬರೀ ಉರ್ದು ಮತ್ತೆ ಇಂಗ್ಲಿಷು, ಉರ್ದು ಮತ್ತೆ ಕನ್ನಡ ಈ 2 ಭಾಷೆ ಓದ್ರೆ ಸಾಕ, ಇದನ್ನ ಅರ್ಥ ಮಾಡ್ಕೊಂಡು ನಾವು ಮುಂದೆ ಹೆಜ್ಜೆ ಇಟ್ಟಂತಹ ಸಂದರ್ಭದಲ್ಲಿ ಪ್ರಕೃತಿಯ ನಿಯಮ ಒಣಗೋಗಿರುವಂತ ಆಹಾರ ಧಾನ್ಯದ ಒಂದು ಬೀಜ ನೀವು ಈ ಭೂಮಿಯಲ್ಲಿ ಊತಾಕ್ತಂತಹ ಸಂದರ್ಭದಲ್ಲಿ, ಆ ಮಡಕೆ ಬಿಡುವಂತಹ ಸಂದರ್ಭದಲ್ಲಿ ಅದು ಮುಟ್ರೆ ಸತ್ತೋಗುತ್ತೆ. ಆದ್ರೆ ಭೂಮಿನ ಒಡೆದು ಹೊರಗೆ ಬರುವಂತ ಶಕ್ತಿ ಭಗವಂತ ಅದರಲ್ಲಿ ಕೊಟ್ಟಿದ್ದಾನೆ. ಅದಕ್ಕೆ ಯಾವ ದಿಕ್ಕು ತೋರಿಸ್ತೀರಾ ಆ ದಿಕ್ಕಿನಲ್ಲಿ ಬೆಳೆಯುತ್ತೆ. ಇವತ್ತು ನಮ್ಮ ಮಕ್ಕಳು ಅದೇ ರೀತಿಯಲ್ಲಿ ಮಕ್ಕಳಿಗೆ ಏನ್ ಕಲಿಸ್ಬೇಕು ಅಂತ ನೀವು ಬಾಲ್ಯದಲ್ಲಿ ನೀವು ಕಲ್ಸಕ್ ಸಾಧ್ಯ ಆದ್ರೆ, ಜವಾಹರ್ಲಾಲ್ ನೆಹರು ಅವರಿಗೆ 14 ಭಾಷೆಯ ಒಂದು ಹಿಡ್ತಾ ಇತ್ತು. PV ನರಸಿಂಹರಾವ್ ಅವರಿಗೆ 14 ಭಾಷೆ ಬರ್ತಿತ್ತು. ನಮ್ಮ ಮಕ್ಕಳು ಯಾಕೆ ಕಲಿಯಬಾರ್ದು? ಕಲಿಯುವಂಥದಕ್ಕೆ ಏನಿಲ್ಲ, ಸರ್ಕಾರ ತಾನು ಮಾಡುವಂತ ಕೆಲಸ ಒಂದ್ ಕಡೆಗಿದ್ದಾಗ ಕುಟುಂಬಗಳು ಅವರ ಆಸಕ್ತಿನೂ ಇದರಲ್ಲಿ ಸೇರಬೇಕು. ವಿಶ್ಲೇಷಣೆ ಮಾಡಿ ನಾವು ನೋಡಿದಂತಹ ಸಂದರ್ಭದಲ್ಲಿ ಹಣಕಾಸು ಸೌಲಭ್ಯ ಇರುವಂತಹ ಜನ ಅವರ ಮಕ್ಕಳು ಎಲ್ಲಿ ಹೋಗ್ತಾರೆ ಓದಕ್ಕೆ? ಸರ್ಕಾರಿ ನೌಕರಿಯಲ್ಲಿರುವಂತಹ ನಮ್ಮ ಶಿಕ್ಷಕರೇ ಆಗಿರ್ಲಿ, ಅವರ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ ಓದಕ್ಕೆ? ಸಮುದಾಯದ ಮಕ್ಕಳು ನಮ್ಮ ಸರ್ಕಾರಿ ಉರ್ದು ಶಾಲೆಗೆ ಬರ್ತಾರೆ ಅಥವಾ ಅನುದಾನಿತ ಶಾಲೆಗೆ ಬರ್ತಾರೆ. ಇದಕ್ಕೆ ಕಾರಣ ಏನು? ಆರ್ಥಿಕವಾದಂತಹ ಸೌಲಭ್ಯಗಳು ಅವರಿಗೆ ಮುಗ್ದೇ ಇರೋದ್ರಿಂದ ಅವರು ಹೆಚ್ಚಾಗಿ ಶಿಕ್ಷಣಕ್ಕೆ ಹಣನ ವಿನಿಯೋಗ ಮಾಡಕ್ ಸಾಧ್ಯ ಆಗದೆ ಇರೋದ್ರಿಂದ 4 ಅಕ್ಷರ ಎಲ್ಲರೂ ಕಲೀಲಿ ಅಂದ್ಬಿಟ್ಟು ಸರ್ಕಾರಿ ಶಾಲೆಗೆ ಕಳಿಸ್ತಾರೆ. ಸಮುದಾಯದ ಮಕ್ಕಳು ನಮ್ಮ ಶಾಲೆಗಳಿಗೆ ನಮ್ಮ ವ್ಯವಸ್ಥೆಗೆ ಬಂದಂತಹ ಸಂದರ್ಭದಲ್ಲಿ ಆ ಮಕ್ಕಳು ಏನಾದರೂ ಒಂದು ಆಗ್ಬೇಕಲ್ಲ. ಇಲ್ಲಿ ಕೆಲವರು ಇದ್ದಾರೆ, ಸರ್ಕಾರಿ ನೌಕರಿಯಲ್ಲಿ ಇರೋರೇ ಇದ್ದಾರೆ. ಅವ್ರು ಕೇಳಿದಾಗ ನಾನು ಉರ್ದು ಮಾಧ್ಯಮದಿಂದ ಓದ್ ಬಂದಿರೋನು ಅಂತ. ನಿಮ್ಗೆ ಅವಕಾಶಗಳಿತ್ತು, ನಿಮಗೆ ರೂಪ ಕೊಡುವಂತ ನಿಮ್ಮ ಶಿಕ್ಷಕರು ಕೇವಲ ಪಾಠ್ಯ ಕಾರ್ಯಕ್ರಮದಲ್ಲಿ ಇದ್ದಂತಹ ವಿಚಾರ ಮಾತ್ರ ನಿಮ್ಗೆ ಹೇಳ್ಕೊಟ್ಟಿಲ್ಲ,
ಪ್ರಪಂಚದ ಇತರೆ ವಿಚಾರಗಳು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇದ್ರು. ಇವತ್ತೇನಾಗಿದೆ, ನಮ್ಮ ಸಿಲೆಬಸ್ ಆ ವರ್ಷದಲ್ಲಿ ಪೂರೈಸಬೇಕು ಅನ್ನೋದು ಒಂದೇ ಒಂದು ಗುರಿ. ಶಿಕ್ಷಣ ಹೇಳ್ಕೊಡ್ತೀವಿ, ಸಂಪ್ರದಾಯಗಳನ್ನ ನಾವು ಹೇಳ್ಕೊಡಲ್ಲ. ಪ್ರಜ್ಞೆ ಅನ್ನೋದು ಯಾವ ರೀತಿ ಇರುತ್ತೆ, ನಮ್ಮ ಮಕ್ಕಳಿಗೆ ಬೆಳೆಯುವಂತಹ ಅವಕಾಶಗಳನ್ನ, ಬಹುಶಃ ನಾವು ನೀವೆಲ್ಲರೂ ವಿದ್ಯಾರ್ಥಿಗಳಾಗಿರ್ಬೇಕಾದ್ರೆ ನಮ್ಮ ಶಿಕ್ಷಕರು ನಮ್ಗೆ ಕೇಳ್ತಾ ಇದ್ರು, ದೊಡ್ಡವನಾಗಿ ಏನಾಗ್ಬೇಕಪ್ಪ ನೀನು ಅಂತ. ಇವತ್ತು ಬಹುಶಃ ಆ ಪದ್ಧತಿ ಇದೆಯೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಮಕ್ಕಳಿಗೆ ಅವರು ಕಟ್ಕೊಂಡಿರುವಂತಹ ಕನಸು ನೆಪ ಮಾತ್ರಕ್ಕಾಗ್ಲಿ, ನಾನು ಇಂಜಿನಿಯರ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ನಾನು IPS ಆಗಬೇಕು, ನಾನು IAS ಆಗಬೇಕು, ನಾನು ಲಾಯರ್ ಆಗಬೇಕು, ಏನೇ ಕನಸು ಕಟ್ಕೊಳ್ಳಿ, ಕನಸು ಕಟ್ಕೊಳ್ಳುವಂಥದ್ದು ಅಪರಾಧ ಅಲ್ಲ. ಆದರೆ ಕನಸನ್ನ ನನಸು ಮಾಡ್ಕೋಬೇಕಾದ್ರೆ ನಿಮ್ಮ ಪ್ರಯತ್ನ ನಿರಂತರವಾಗಿರ್ಬೇಕು. ನಿಮಗೆ ಆಗ್ತಾ ಇರುವಂತಹ ಸಮಸ್ಯೆಗಳು ಏನಿದೆ ಅದನ್ನ ಹೇಳುವಂಥದಕ್ಕೆ ನೀವು ಮುಂದಾಗಬೇಕು. ಆ ಸಮಸ್ಯೆಗಳನ್ನ ಕೇಳುವಂಥದಕ್ಕೆ ವ್ಯವಸ್ಥೆ ನಾವು ರೂಪಿಸ್ಕೋಬೇಕು. ಅದಾದ್ರೆ ಮಾತ್ರ ಕಮ್ಯುನಿಟಿ ಕೌನ್ಸಿಲಿಂಗ್ ಸೆಂಟರ್ಸ್, ಅದರಿಂದ ಯಾವ ಸಂದರ್ಭದಲ್ಲಿ ಏನು ಕಷ್ಟ ಇದೆ, ಇದನ್ನ ಸರಿಪಡಿಸಕ್ಕೆ ಏನಾಗಬೇಕು. ಇವತ್ತು ಕೇವಲ ಕುಂತು ಶಿಕ್ಷಣ ಪಡೆಯುವಂಥದಕ್ಕೆ ಬಹಳ ದುಬಾರಿ ಆಗ್ತಾ ಇದೆ ಅನ್ನೋದು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನಾವು ಮುಂದೆ ಬರಕ್ಕೆ ಸಾಧ್ಯ ಆಗಲ್ಲ. ನಾನು ಅನೇಕ ಸಂದರ್ಭಗಳು ಹೇಳಿದ್ದೇನೆ, ನಮ್ಮ ಮಸೀದಿಗಳು ಸರ್ಕಾರದ ಉರ್ದು ಶಾಲೆಗಳನ್ನ ದತ್ತು ತಗೊಳ್ಳಿ, ಅಲ್ಲಿ ಪೋಷಣೆ ಮಾಡಲಿ. ಆವಾಗ ಸಮುದಾಯ ಮತ್ತು ಸಮುದಾಯದ ಮಕ್ಕಳಿಗೆ ಏನಾಗಬೇಕು ಅನ್ನೋ ಒಂದು ನಾವು ಮಾಡಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ನಾವು ನೋಡ್ತಾ ಇದ್ದೀವಿ, ಅಲ್ಪಸಂಖ್ಯಾತ ಇಲಾಖೆಯ ಅಧೀನದಲ್ಲಿರುವಂತಹ KMDC ಆಗಿರ್ಬೋದು, ಡೈರೆಕ್ಟರೇಟ್ ಆಫ್ ಮೈನಾರಿಟೀಸ್ ಆಗಿರ್ಬೋದು, ಅದರ ನಿರ್ವಹಣೆ ಮಾಡಕ್ಕೆ ನಮ್ಮ ಹತ್ರ ನಮ್ಮ ಅಭ್ಯರ್ಥಿಗಳು ಯಾರೂ ಇಲ್ಲ. ಎಲ್ಲಿವರೆಗೂ ನೀವು ಇಂಥ ಹುದ್ದೆಗಳಲ್ಲಿ ನಾವಿದ್ದಾಗ ಇದನ್ನ ನಾವು ನ್ಯಾಯ ಒದಗಿಸ್ಕೊಡುವಂತ ಸಾಧ್ಯ ಅನ್ನೋದು ನಮ್ಮಲ್ಲಿ ತೀರ್ಮಾನ ಮಾಡೋಕ್ಕಾಗಲ್ವೋ, ನಾವು ಬೇರೆಯವ್ರಿಗೆ ನಾವು ಏನು ಹೇಳಕ್ಕಾಗಲ್ಲ. ಬಹುಶಃ ಇವತ್ತೇನು SLC, SSLC, PUC ಮತ್ತು ಡಿಗ್ರಿಯಲ್ಲಿ ಉತ್ತಮ ಅಂಕಗಳನ್ನ ಪಡೆದಂತಹ ಮಕ್ಕಳಿಗೆ ಪ್ರೋತ್ಸಾಹವಾಗಿ ನಿಮ್ಮನ್ನ ಗೌರವಿಸುವುದಕ್ಕಾಗಿ ಆಯೋಜಿಸಿದ ಕಾರ್ಯಕ್ರಮ ನಿಜಕ್ಕೂ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ನಾನು ಸಾಮಾನ್ಯವಾಗಿ ಹೇಳುವಂತಹ ಸಂದರ್ಭ, ಎಲ್ಲ ಸಂದರ್ಭ ಹೇಳ್ತೀನಿ ನಾನು, ನೆವರ್ ಕಂಪೇರ್ ಅವರ್ ಸೆಲ್ಫ್ ವಿತ್ ಅದರ್ಸ್. ಬೇರೆಯವ್ರಿಗೆ ನೋಡಿ ನಾವು ಕೊರಗದು ನಾವು ಬಿಡಬೇಕು. ಎರಡನೇದು, ಯಾವುದೇ ಸಂದರ್ಭದಲ್ಲೂ ನಾವು ಕೇವಲ ದೂರು ಕೊಡೋದೇ ನಮ್ಮ ಕೆಲಸ ಅಂತ ನಾವು ಇಟ್ಕೋಬಾರ್ದು. ನಮಗೆ ಏನು ಸಿಕ್ಕಿದೆಯೋ ಅದರಲ್ಲೇ ನಾವು ತೃಪ್ತಿ ಪಡ್ಕೊಳ್ಳುವಂತಹ ಪ್ರಯತ್ನ ನಾವು ಮಾಡಿಲ್ಲ ಅಂತ ಹೇಳಿದಾಗ ನಾವು ಸಮಾಜದಲ್ಲಿ ಎತ್ತರಕ್ಕೆ ಬೆಳೆಯಕ್ಕೆ ಕಷ್ಟ ಸಾಧ್ಯ. ನಾವು ಬಹುಶಃ ಒಂದ್ ಕಡೆಯಿಂದ ನಾನು ಮೈಕ್ನ ತಗೊಂಡ್ಬಂದು ನಿಮ್ಮ ಆಸೆಗಳು ಏನು ಅಂತ ಹೇಳಿ, ಎಲ್ಲರದು ಆಸೆ ಇದ್ದೇ ಇರುತ್ತೆ. ಸೈಕಲ್ ಇರೋನ್ಗೆ ಸ್ಕೂಟರ್ ತಗೊಳ್ಳೋ ಆಸೆ, ಸ್ಕೂಟರ್ ಇರೋನ್ಗೆ ಕಾರ್ ತಗೊಳ್ಳೋ ಆಸೆ. ಆಸೆ ಇಲ್ಲದೆ ಇರುವಂತ ಜಗತ್ತು ಇಲ್ಲ. ನಮ್ಮಲ್ಲಿ ಏನಿದೆ ಅದರಲ್ಲಿ ತೃಪ್ತಿ ಪಡ್ಕೊಳ್ಳುವಂತಹ ಮನೋಭಾವ ನಾವು ಬೆಳೆಸ್ಕೊಂಡಿಲ್ಲ ಅಂತ ಹೇಳಿದಾಗ ನಿಮ್ಮ ನಿರೀಕ್ಷೆ ಏನಿದೆ ಅದರ ಫಲ ನಿಮ್ಗೆ ಸಿಕ್ಬೇಕಾಗಿರುವಂಥದ್ದು ಇವತ್ತಲ್ಲ ನಾಳೆ ಸಿಕ್ಕೇ ಸಿಕ್ಕುತ್ತೆ. ನೀವು ಬರೀ ನೋಡ್ಕೋಬೇಕಾಗಿರೋದು ಇಷ್ಟೇ, ಮಕ್ಕಳು ಶಿಕ್ಷಣ ಪಡಿತಾ ಇದ್ದಾರೆ, ಮೌಲ್ಯ ಅವರಲ್ಲಿ ಜೀವಂತವಾಗಿ ಇದೆಯೇ ಇಲ್ವೋ ಅಂತ ನೋಡ್ಕೊಳ್ಳಿ. ಇವತ್ತು ನಾನು ನನ್ನಷ್ಟಕ್ಕೆ ಸೀಮಿತವಾಗಿ ನಾನು ವಿದ್ಯಾವಂತನಾಗಿದ್ದೇನೆ, ನಾನು ಡಿಗ್ರಿ ಪಡ್ಕೊಂಡಿದ್ದೇನೆ, ನಾನು ನೌಕರಿಯಲ್ಲಿದ್ದೇನೆ, ನಾನು 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 ಅನ್ನೋದನ್ನ ಬಿಟ್ಟು ನಿಮ್ಮ ಶಕ್ತಿ ಏನಿದೆಯೋ, ಅಲ್ಪ ಸ್ವಲ್ಪ ಶಕ್ತಿ ಇದ್ರೂ ಕೂಡ
ಮತ್ತೊಬ್ಬರಿಗೆ ಖುಷಿ ಪಡಿಸುವಂತಹ ಪ್ರಯತ್ನ ನೀವು ಮಾಡಿಲ್ಲ ಅಂತ ಹೇಳಿದಾಗ ಈ ಭೂಮಿಗೆ ಬಂದು ನಾವು ಯಾವುದೇ ಸಾಧನೆ ಮಾಡಕ್ ಸಾಧ್ಯ ಆಗಲ್ಲ. ಇದು ನಾನು ಹೇಳ್ತಾ ಇರೋದು ನನ್ನ ಮಾತುಗಳಲ್ಲ. अल्लाह रब्बुल इज़्ज़त कुरान मजीद के जरिए हमें चीज का इल्म दिया है, ये चीज से ना हमें हिदायत दिया है. नाशुक्रीपन ये कुफर है. जो भी है हमारे पास इसका शुक्र अदा कर कर जो भी तलब करना है पाक परवरदिगार से तलब करो. बच्चों में तालीम दिलाने का शौक तुम्हारे में है, तालीम के साथ साथ अखलाक के ऊपर भी है ना जिम्मेदारी से काम करना हमारा फर्ज है. रही दूसरी बात, अगर बच्चे कोई चीज ऐसी चीज जो है ना इंजीनियरिंग है, मेडिकल है, लॉयर है, अगर कुछ करना चाहते हैं तो मानता हूं मैं कि आज के महंगाई में बच्चे जो ख्वाहिश करते हैं उसे पूरा करना भी मुश्किल है. इसी लिहाज से मैंने इस बात को यहां पे रखा कि हुकूमत के स्कीम्स बनाते वक्त ऐसे चीजों के ऊपर भी हमारा ध्यान होना चाहिए और इसे ना बाकायदा एक स्कीम के जरिए हम लाए तो हमारे पढ़ने वाले बच्चों को है ना और ताकत दे सकते हैं. आज बड़ी खुशी से मैं ये बात को जाहिर कर रहा हूं कि हर हमेशा जब भी है ना गवर्नमेंट एम्प्लॉयज का एक प्रोग्राम हम जाते हैं तो सिवाय उनके मसाइल के मिल्लत का कुछ हमारे सामने नहीं आता था. आज अल्लाह का लाख लाख शुक्र है कि आपको जो अहदा मिला है हुकूमत में उससे मानता हूं कि आप भी है ना परेशान हैं, लेकिन अपने परेशानियों के बावजूद मिल्लत की सोच के साथ मिल्लत के ऐसे उनहार जो बच्चे हैं उनको है ना ढूंढ कर उनकी इज्जत अफजाई करने का जो काम कर रहे हैं, यह मैं समझता हूं कि ये ना सिर्फ हमें खुशी देने का है, हमारे रब को भी है ना इससे आपके इस काम से ना खुशी जाहिर होगी. आप आगे बढ़िए, मसाइल के बिना कोई चीज नहीं है. जद्दोजहद के बगैर तुम्हें कुछ हासिल नहीं होता. ये करने के लिए अगर एक आदमी एक चीज को उठाने के लिए है ना उसे वो चीज भारी और वजन महसूस होती है, अगर सब मिलकर उठाए तो है ना वो भी है ना फूल जैसा जो उसका वजन हो जाता है. तो इस लिहाज से है ना एकजुट कर इज्तिमाई तौर से जो काम कर सकते हैं वो इफरादी तौर से करने में हासिल नहीं होता. तो इस वजह से तालीम को आम बनाइए, ये हमारा मकसद बनाइए. इस मकसद को है ना अगर हम आगे रखकर चले, मैं ये नहीं कहता कि इल्म हासिल करना ये सिर्फ दुनियाई इल्म की बात नहीं कर रहा हूं मैं. दीनी इल्म है, दुनियाई इल्म है. इल्म के साथ बच्चों की अखलाक इसके ऊपर ज्यादा तवज्जो दे. तीसरा, बच्चे पढ़कर क्या बनना चाहते हैं ये उनसे बैठकर गुफ्तगू कीजिए. जब बच्चों का दिमाग भी खुलता है और तुम्हारे सामने भी नजरिया ये बच्चा हमारा पढ़ के क्या करेगा तुम्हारे सामने होता है. और जो भी काम है, चाहे तुम्हारे वालिदैन जो काम कर रहे हैं माशरे में उसकी अहमियत क्या है ये आपको परवाह करने की जरूरत नहीं है. जब तक हलाल रिस्क तुम्हारे घर में आ रहा है, चाहे वो पंचर की दुकान रखकर चला रहे या ऑटो ड्राइवर के हैसियत से काम कर रहे हैं या बैलगाड़ी चला रहे हैं या फिर है ना संतपेट में लोडर का काम कर रहे हैं, इसमें कोई ऐब नहीं है. मेहनत के साथ हलाल रिस्क घर को आ रहा है. इस वजह से बच्चे जो तकलीफ देखे हैं, इस तकलीफ से अगर माहौल से बाहर आना है तो तुम्हें लगन के साथ तुम्हें पढ़ना है. पढ़ के कुछ ऐसी चीज हासिल करना है जिससे आपके वालिदैन को है ना वो सुकून बच्चे दे सके, राहत दे सके. आज का दौर ऐसा है कि बच्चा, ये अक्सर अंग्रेजी में भी एक कहावत है, अ सन इज अ सन ओनली टिल ही गेट्स मैरिड, अ डॉटर इज वन हु इज थ्रू आउट. तो क्या है,
बेटा जिसकी आस माँ बाप रखते हैं कि मेरा बेटा बड़ा होगा, वो 4 पैसे कमाएगा, मैं जो मेहनत मजदूरी किया मुझे थोड़ी राहत मिलेगी, ये दौर आज बदल गया है। शादी एक चीज का है, एक निजाम है, वो चल रहा है, लेकिन शादी के बाद बेटा ना तुम्हारा है ना घर का है, वो पूरे तौर से ससुराल का और बीवी का हो जाता है। तो इस वजह से अगर अखलाक सही हो तो उनके दिल में ये एहसास होता है कि जिनसे हम इस दुनिया में आए उनके लिए हम क्या करें। और सिर्फ पढ़े हुए बच्चों को है ना इज्जत अफजाई करना, ये प्रोग्राम है, प्रोग्राम खत्म होने के बाद हम हमारे कामों में, हमारे घरों में हम है ना महफूज हो जाएंगे, नहीं, मिल्लत की फिक्र करो। इस साल सीरत नबी का जलसा जो आ रहा है, आप सल्लल्लाहु अलैहि वसल्लम के पैदाइश के 150 साल पूरे हो रहे हैं। इस वजह से हमें इस बात को अहद करना है कि इस्लामी तालीमात जो हमारे सामने हैं, पड़ोसी के हक को ना किस तरीके से हमें पूरा करें, दूसरों के साथ हमारे ताल्लुकात कैसे हो, रिश्तेदारी में हमारे ताल्लुकात कैसे हो। तो इस वजह से आज का प्रोग्राम तुम्हारे बच्चों को इज्जत अफजाई करने के लिए जो बनाया है, मैं समझता हूं कि अगर हम सही तरीके से अल्लाह को राजी करने का काम करें तो ऐसे 10 साल छोटे पड़ जाते हैं, उतने बच्चे हमारे तालीम याफ्ता बन सकते हैं। सिर्फ और सिर्फ हमें उनको है ना मौका देना है। और जहां कहीं भी हमारे बच्चे तालीम इल्म जहां बच्चे हैं, उन इदारों में किन चीज़ों की कमी है उसे पूरा करना है। आज अल्हम्दुलिल्लाह हमारे नरसिंहपुर के केआर नगर के हमारे तालुक के सदर, उनके बारे में अभी हम बता रहे थे कि बहुत सारे गवर्नमेंट स्कूल्स को अडॉप्ट किया है। ये किस तरीके से किए हैं, अगर यही सिलसिला पूरे रियासत में हम करें तो हमारे उर्दू स्कूल्स को एक नई दिशा देने के लिए हम आगे आ सकते हैं। और हाल ही में एक प्रोग्राम में मैंने कहा कि अगर हमारे तालीमी निज़ाम की जिम्मेदारी हम लेने की ताकत हमारे में है तो रियासत में लगभग 4026 स्कूल उर्दू स्कूल है। इन तमाम 4000 स्कूलों को है ना माइनॉरिटी डिपार्टमेंट के ज़ेर निगरानी में अगर आ जाए तो हम हमारी स्कूल के साथ मौलाना आज़ाद स्कूल भी वहीं पे चलाएंगे और हमारे बच्चों को जो फराहम करना है, जो सहूलत हमें देनी है, हमारे बच्चों को किस तरीके से ना रास्ता दिखाना है, इसके तरफ तवज्जो के साथ हम काम कर सकते हैं। मैं सदर हमारे मुदस्सिर हैं, हमारे नासिर अहमद हैं, डॉक्टर नयाज हैं, इन तमाम का मैं तहे दिल से शुक्रिया अदा करता हूँ। तो ऐसे जो काम है, बिकॉज यू हैव लॉट ऑफ एक्सपीरियंस, पुटिंग फोर्थ योर एक्सपीरियंस कौम मिल्लत के लिए और क्या बेहतर है आप करने की कोशिश करें। जहाँ तक हम हैं, मेरे भरोसे पर मत कीजिए, चाहे मैं साथ दूं या ना दूं, तुम्हारे बलबूते के ऊपर अल्लाह से राजी करने के लिए काम कीजिए। हमारे 100 आपके साथ खड़ेंगे। शर्त यह है कि तुम्हारी सोच बेहतर हो और मिल्लत के फिक्र के साथ अगर काम करें तो अल्लाह तुम्हें है ना बाकायदा है ना गैबानी ताकत देगा और है ना तुम्हारे हर सोचने को अल्लाह कबूल कर कर है ना उसका फायदा मिल्लत तक पहुंचाए। मैं ज्यादा वक्त ना लेते हुए बच्चों को फिर एक बार दिली मुबारकबाद देता हूं। उम्मीद करता हूं कि ये जो पीयूसी, एसएलसी और डिग्री में मार्क्स लिए हैं, ये तुम्हारी मंजिल नहीं है, तुम्हारी मंजिल और आगे है। तो इस वजह से मैं यहाँ खुश हूं, मैं इतने में खत्म करा तुमने का नहीं है, और आगे बढ़ो। अल्लाह तुम्हारे साथ है, अल्लाह तुम्हारे हर ख्याल को, तुम्हारे ख्वाहिश को पूरा करने वाला है। जो हमारे हाथ से हो सकता है
हुकूमत के तरफ से जो है ना प्रोग्राम्स हम ला सकते हैं, जरूर तुम्हारे फायदे के लिए जो प्रोग्राम हम बना सकते हैं जरूर वो जरूर हम करने की कोशिश करेंगे। इतना कहते हुए मैं अपनी जगह लेता हूँ। खुदा हाफिज। ಇಂದು ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ, ಅದರಲ್ಲೂ ಅಲ್ಪಸಂಖ್ಯಾತರ ನೌಕರರ ಸಂಘ ಮೈಸೂರು ಘಟಕದ ವತಿಯಿಂದ ಪ್ರತಿಭಾ ಕಾರಂಜಿಯನ್ನು ಏರ್ಪಡಿಸಿದ್ದಾರೆ. ಇದು ಜನಾಂಗದಲ್ಲಿ ಶೈಕ್ಷಣಿಕವಾದಂತಹ ಒಂದು ಬೆಳವಣಿಗೆಗೆ ಪೂರಕವಾಗಿ ಅದರ ಜೊತೆಗೆ ಸರ್ಕಾರದ ಅನೇಕ ಕಾರ್ಯಕ್ರಮಗಳ ಅರಿವು ಮೂಡಿಸುವಂತಹ ಒಂದು ಕಾರ್ಯಕ್ರಮ. ಬಹುಶಃ ಸರ್ಕಾರಿ ನೌಕರಿ ಒಂದು ಬಾರಿ ಪಡೆದಂತಹ ಜನ ಮರಳಿ ಮತ್ತೆ ಆ ಜನಾಂಗದ ಕಡೆ ನೋಡೋಕೆ ಇಲ್ಲ. ಇದು ಒಂದು ಹೊಸ ಪ್ರಯೋಗ ಮತ್ತು ಪ್ರಯತ್ನ. ನಾನು ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸರ್ಕಾರಿ ನೌಕರರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸರ್, ಇದನ್ನು ಹೊರತುಪಡಿಸಿ ಮತಗಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಅವರೆಲ್ಲ ಒಂದು ಕರೆ ಕೊಟ್ಟು ಪ್ರತಿಭಟನೆ ಆ ವಿಚಾರವಾಗಿ ಹೇಳೋದಾಗುತ್ತೆ. ನೋಡಿ, ಒಂದು ಇವತ್ತೇನು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ದೇಶದಂಥ ಎಲ್ಲ ಲೋಕಸಭಾ ಕ್ಷೇತ್ರಗಳ ಮತದಾರರ ಪಟ್ಟಿಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರ ಮಹದೇವಪುರ ವಿಧಾನಸಭೆ ಚುನಾವಣೆಯಿಂದ ಲೋಕಸಭೆ ಚುನಾವಣೆಗೆ 1,250,000 ಮತಗಳು ಏರಿಕೆ ಆಗಿರುವಂಥದ್ದು. ಅದರ ಜೊತೆಗೆ ಒಂದು ಸಣ್ಣ ಕೊಠಡಿಯಲ್ಲಿ 80 ಜನ ಮತದಾರರು. ವಿಳಾಸದಲ್ಲಿ ಯಾವುದೇ ಕಟ್ಟಡ ಇಲ್ಲ, ಅಂಥ ಕಡೆಗೆ 45 ಮತಗಳು. ಇಂಥ ಅನೇಕ ಪ್ರಕರಣಗಳು ಮತ್ತು ಮನೆ ಸಂಖ್ಯೆ 0, ತಂದೆ ಹೆಸರೇ ಇಲ್ಲ, ಇಂಥ ಮತಗಳನ್ನು ಅವರು ಗುರುತಿಸಿ ಧ್ವನಿ ಎತ್ತಿದ್ದಾರೆ. ಸತ್ಯಸಂಗತಿ ವಿಚಾರದಲ್ಲಿ ರಾಜ್ಯ ಚುನಾವಣಾ ಆಯೋಗ ಅದನ್ನು ತನಿಖೆ ಮಾಡ್ತೀನಿ ಅಂತ ಒಪ್ಕೊಂಡಿದೆ. ಸತ್ಯಸಂಗತಿಗಳು ಹೊರ ಬರಬೇಕಾಗಿದೆ. ಯಾಕಂದರೆ ಪ್ರಜಾಪ್ರಭುತ್ವವನ್ನು ಉಳಿಸುವಂಥದ್ದು ಮತಗಳ ಮೂಲಕ ತನ್ನ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳ್ಳುವಂಥ ವಿಧಾನಕ್ಕೆ ಇದರಲ್ಲಿ ಎಲ್ಲೋ ಒಂದು ಕಡೆಗೆ ವ್ಯತ್ಯಾಸ ಆಗಬಾರ್ದು. ಜನ ಆಯ್ಕೆ ಮಾಡಿದಂತಹ ಚುನಾಯಿತ ಪ್ರತಿನಿಧಿಗಳು ಅವರ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ನಡಿಬೇಕು ಅದು ಆ ಸಿದ್ಧಾಂತಕ್ಕೆ. ಯಾಕೆಂದರೆ ಭಾರತೀಯರಾಗಿ ನಾವು ನಮ್ಮ ಸಂವಿಧಾನದಡಿಯಲ್ಲಿ ಒಬ್ಬ ವ್ಯಕ್ತಿಗೆ ಒಂದೇ ಮತ, ಒಬ್ಬ ವ್ಯಕ್ತಿಗೆ ಒಂದೇ ಈ ದೇಶದ ನಾಗರಿಕತೆಯನ್ನು ಕೊಡುವಂಥದ್ದು ಇರುವಂಥದ್ದು. ಸೊ ಅದನ್ನು ಜೀವಂತಗೊಳಿಸಬೇಕಾದ್ರೆ ಸತ್ಯಸಂಗತಿಗಳು ಹೊರಗೆ ಬರಬೇಕು. ಈ ಬಾರಿ ನಿಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಂಥ ಲಕ್ಷ್ಮಣ ಅವರು ಹೇಳ್ತಾರೆ, ಮೈಸೂರಲ್ಲೂ ಕೂಡ ಈ ಥರ ಘಟನೆಗಳಾಗಿದೆ. ಹಾಗಾಗಿ ಚಾಮರಾಜ ಕ್ಷೇತ್ರ ಆಗ್ಬೋದು, ಕೊಡಗು ಭಾಗದಲ್ಲಾಗ್ಬೋದು, ನನಗೆ ಮತಗಳೇ ಬಂದಿಲ್ಲ, ಅಲ್ಲೂ ಕೂಡ ಕಳ್ಳತನ ಆಗಿದೆ ಅಂತ ಒಂದು ಆರೋಪ. ಇಲ್ಲ, ಇದೇನಾಗುತ್ತೆ, ಸಹಜವಾಗಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಥವ್ರು ಗೆಲ್ಲುವಂಥವರು ಅವರಿಗೆ ಒಂದು ರೀತಿಯ ಸಂತೋಷ ಆದಾಗ, ಸೋತವ್ರಿಗೆ ಒಂದು ರೀತಿಯ ಸಂಕಷ್ಟ ಇರುತ್ತೆ. ಸೊ ಇದು ಸರಿ ತಪ್ಪು ಅನ್ನೋದು ಯಾರು ಒಂದೇ ವಾಕ್ಯದಲ್ಲಿ ಹೇಳೋಕ್ಕಾಗಲ್ಲ. ಸತ್ಯಸಂಗತಿಗಳು ಏನು ಅಂಥದ್ದು ಏನೋ ನಡೆದಿದ್ರೆ, ಯಾಕೆ ಕಳೆದ ಬಾರಿಯ ಚುನಾವಣೆ 2018 ವಿಧಾನಸಭೆ ಚುನಾವಣೆಯ ನಂತರ EVM ಕಡಲಿಕೆ ಆಗಿದೆ, ನಾನು ಮತಗಳನ್ನ ಕಳ್ತನ ಮಾಡಿದ್ದೇನೆ ಅನ್ನೋ ಆರೋಪ ನನ್ನ ಮೇಲೆ ಹಾಕಿ ಎಲೆಕ್ಷನ್ ಪಟಿಷನ್ನು ಸುಮಾರು 4.5 ವರ್ಷ ನಡೀತು. ಸತ್ಯಸಂಗತಿಗಳು ಏನೂ ಹೊರಗೆ ಬಂದಿಲ್ಲ. ಇದೇನಾಗುತ್ತೆ, ಇವತ್ತು ಏನು ನಮ್ಮ ಮುಂದೆ ಎತ್ತಿದ್ದಾರೆ, ಮೇಲ್ನೋಟಕ್ಕೆ ಏನು ನಮ್ಮ ಮುಂದೆ ಕಾಣ್ತಾ ಇದೆ, ಅದು ಒಂದು ತನಿಖೆಯ ನಂತರ ನಮಗೆ ಸ್ಪಷ್ಟತೆ ಆಗುತ್ತೆ. ಇಂಥದ್ದು ಆಗಿಲ್ಲ ಅನ್ನೋದು ನಾನು ಒಂದು ಕಡೆಗೆ ನನ್ನಷ್ಟಕ್ಕೆ ನಾನು ಸಮಾಧಾನ ಮಾಡ್ಕೊಳ್ಳೋಷ್ಟು ಅಷ್ಟೇ ಅಲ್ಲ, ರಾಷ್ಟ್ರ, ದೇಶ, ಇಲ್ಲಿರುವಂಥ ಪ್ರಜಾತಂತ್ರ ವ್ಯವಸ್ಥೆ ಇಡೀ ವಿಶ್ವಕ್ಕೆ ಮಾದರಿಯಾಗಿರೋದ್ರಿಂದ ಇದರಲ್ಲಿ ಇರಬೇಕಾಗಿರುವಂಥ ಸ್ಪಷ್ಟತೆ ಹೊರಬರೋ ತನಕ ಕಾದು ನೋಡಬೇಕಾಗಿದೆ. ಸಿಎಂ ಇಬ್ರಾಹಿಂ ಅವರು ಕೂಡ ಇದೇ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2018ರಲ್ಲಿ ಬಾದಾಮಿ ಗೆದ್ದಿದ್ದು ನಾವು 3,000 ವೋಟನ್ನು ಪರ್ಚೇಸ್ ಮಾಡಿ, ಹಾಗಾಗಿ ಅವರು ಒಂದು ನಾನು ಹೇಳುವಂಥದ್ದು 3,000 ವೋಟ್ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳುವಷ್ಟು ಧೈರ್ಯ ಸಿಎಂ ಇಬ್ರಾಹಿಂ ಅವರು ಹೇಳ್ತಾ ಇದ್ದಾರೆ. ಈ ಅಪರಾಧ ಏನೋ ನಡೆದಿದ್ರೆ ಅದಕ್ಕೆ ರೂವಾರಿ ಅವರೇ.
ಅವ್ರ ಮೇಲೆ ಏನು ಕ್ರಮ ತಗೋಬೇಕು ತಗೊಳ್ಳಿ. ಈ ಸುಮ್ಗೆ ಮಾತಿನ ಭರಾಟೆಯಲ್ಲಿ ಏನು ಬೇಕಾದ್ರೂ ಹೇಳೋದಲ್ಲ. ಸೋಲು ಗೆಲುವು ಮತ ಎಣಿಕೆ ನಂತರ ನಮ್ಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ನಮ್ಗೆ ಗೊತ್ತಿಲ್ಲ. ಈಗ ಇಬ್ರಾಹಿಂ ಅವರು ಹೇಳ್ತಾ ಇರುವಂಥ ಹೇಳಿಕೆ ಎಲ್ಲೋ ಒಂದು ಕಡೆಗೆ ಇದು ಬಹುಶಃ ನಾನು ಹೇಳಬೇಕಾದ್ರೆ ದುರದೃಷ್ಟದ ಕಾರಣ. ಒಂದು ಕಾಲಕ್ಕೆ CM ಇಬ್ರಾಹಿಂ ಅವರು ಸಿದ್ದರಾಮಯ್ಯ ಅವರ ಆಪ್ತರಾಗಿದ್ದರು. ಇವತ್ತು ಮಾತಾಡ್ತಿರುವಂಥ ಮಾತು ಅವರಲ್ಲಿರುವಂತಹ ಏನು ಹತಾಶರಾಗಿ ಅವ್ರು ಏನು ಮಾತಾಡಬೇಕು